ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸ್ನೇಹಿತರೆ, ಮಕ್ಕಳಿಗೆ ಬೇಸಿಗೆ ರಜಾ ಶುರುವಾಗಿದೆ. ಬೇಸಿಗೆ ರಜದಲ್ಲಿ ನಮ್ಮ ಮಕ್ಕಳಿಗೆ ಏನಾದ್ರೂ ಒಂದನ್ನ ಹೊಸದಾಗಿ ಕಲಿಸ್ಬೇಕು ಅನ್ನೋ ಆಸೆ ಎಲ್ಲಾ ತಂದೆ ತಾಯಿಗಳಿಗೂ ಸಹಜವಾಗೇ ಇರುತ್ತೆ. ಅಂಡ್ ಇವತ್ತಿನ ಟ್ರೆಂಡ್ ಅಲ್ಲಿ ಹಲವಾರು ರೀತಿಯಾದಂತಹ ಸಮರ್ ಕ್ಯಾಂಪ್ಸ್ ಹಾಗೆ ಬೇಕಾದಷ್ಟು ಪ್ರೋಗ್ರಾಮ್ಸ್ಗಳು ಲೈಕ್ ಕರಾಟೆ, ಡಾನ್ಸ್ ಕ್ಲಾಸ್, ಮ್ಯೂಸಿಕ್ ಕ್ಲಾಸ್, ಸ್ಕೇಟಿಂಗ್ ಈ ರೀತಿ ಎಲ್ಲ ಡಿಫ್ರೆಂಟ್ ಆಗಿರುವಂತಹ ಕ್ಲಾಸ್ಗಳು ಕೂಡ ನಡೀತಾ ಇದೆ. ಆದ್ರೆ ಇವೆಲ್ಲದ್ರ ಮಧ್ಯೆ ನಮ್ಮ ಮಕ್ಕಳಿಗೆ ನಮ್ಮ ಸಂಸ್ಕೃತಿ, ನಮ್ಮ ಸನಾತನ ಪದ್ಧತಿ, ಸಂಪ್ರದಾಯ ಇವುಗಳನ್ನೆಲ್ಲ ಕಲಿಸ್ಕೊಡೋದನ್ನ ನಾವು ಮರ್ತು ಹೋಗ್ತಾ ಇದೀವಿ. ಸೊ ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲಿ ಬೇಸಿಗೆ ರಜದಲ್ಲಿ ನಿಮ್ಮ ಮಕ್ಕಳಿಗೆ ಅನುಕೂಲ ಆಗೋ ರೀತಿನಲ್ಲಿ ಕೆಲವು ದೇವರ ಶ್ಲೋಕಗಳನ್ನ ನಾನ್ ತಿಳಿಸ್ಕೊಡ್ತೀನಿ. ಸೊ ಈ ದೇವರ ಶ್ಲೋಕಗಳನ್ನ ಪ್ರತಿನಿತ್ಯ ನೀವು ಮಕ್ಕಳಿಗೆ ಹೇಳ್ಕೊಡೋದ್ರಿಂದ ನಮ್ಮ ಸಂಸ್ಕೃತಿ ಬಗ್ಗೆ ಮಕ್ಕಳಲ್ಲಿ ಗೌರವ ಹೆಚ್ಚಾಗತ್ತೆ. ಹಾಗೆ ಪ್ರತಿನಿತ್ಯ ಸಣ್ಣ ಮಕ್ಕಳಿಂದ ದೇವರ ಧ್ಯಾನ, ದೇವರ ನಾಮಸ್ಮರಣೆನ ಮಾಡೋದ್ರಿಂದ ಅವರಿಗೆ ತಮ್ಮೊಳಗೆ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ಒಂದು ದೈವಿಕ ಶಕ್ತಿ ಹಾಗೆ ಒಂದು ಎನರ್ಜಿ ಫಾರ್ಮ್ ಆಗತ್ತೆ. ಇದರಿಂದ ಯಾವುದೇ ರೀತಿಯಾದಂತಹ ಆಪತ್ತುಗಳು ಮಕ್ಕಳಿಗೆ ಬರ್ದೇನೆ ಆರೋಗ್ಯವಂತರಾಗಿ ಸಂತೋಷವಾಗಿ ಬೆಳೆಯೋದಕ್ಕೆ ಅನುಕೂಲ ಆಗತ್ತೆ. ಸೊ ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಮಕ್ಕಳಿಗೆ ಉಪಯೋಗ ಆಗುವಂತಹ ಕೆಲವೊಂದು ದೇವರ ಶ್ಲೋಕಗಳನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ, ನಾವು ಯಾವುದೇ ಒಂದು ಪೂಜೆ ಕಾರ್ಯಕ್ರಮ ಯಾವುದನ್ನೇ ಆರಂಭ ಮಾಡಬೇಕಾದ್ರೂ ಮೊದಲನೇದಾಗಿ ಗಣಪತಿ ಧ್ಯಾನನ ಮಾಡಿ ಆಮೇಲೆ ನಾವು ಕಾರ್ಯಕ್ರಮನ ಆರಂಭ ಮಾಡ್ತೀವಿ ಅಲ್ವಾ? ಸೊ ಇವತ್ತಿನ ಶ್ಲೋಕನ ಕೂಡ ನಾವು ಗಣಪತಿ ಶ್ಲೋಕದ ಜೊತೆಗೆ ಪ್ರಾರಂಭ ಮಾಡೋಣ. ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಂ ಉಪಾಸ್ಮಹೇತ್. ಇದು ಗಣಪತಿ ಶ್ಲೋಕ. ಮೂಷಿಕ ವಾಹನ ಮೋದಕ ಹಸ್ತ ಚಾಮರಕರ್ಣ ವಿಳಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ವಿಘ್ನ ವಿನಾಶಕ ಪಾದ ನಮಸ್ತೆ. ಮುಂದಿನ ಶ್ಲೋಕ. ಪ್ರಣಮ್ಯ ಶಿರಸಾ ದೇವಂ ಗೌರೀಪುತ್ರಂ ವಿನಾಯಕಂ ಭಕ್ತಾವಾಸಂ ಸ್ಮರೇ ನಿತ್ಯಂ ಆಯುಷ್ ಕಾಮಾರ್ಥ ಸಿದ್ಧಯೇತ್. ಪ್ರಥಮಂ ವಕ್ರತುಂಡಂಚ ಏಕದಂತಂ ದ್ವಿತೀಯಕಂ ತೃತೀಯಂ ಕೃಷ್ಣಪಿಂಗಾಕ್ಷಂ ಗಜವಕ್ರಂ ಚತುರ್ಥಕಂ ಲಂಬೋದರಂ ಪಂಚಮಂ ಚ ಷಷ್ಠಂ ವಿಕಟಮೇವ ಚ ಸಪ್ತಮಂ ವಿಘ್ನರಾಜಂ ಚ ಧೂಮ್ರವರ್ಣಂ ತಥಾಷ್ಟಕಂ ನವಮಂ ಬಾಲಚಂದ್ರಂ ಚ ದಶಮಂತು ವಿನಾಯಕಂ ಏಕಾದಶಂ ಗಣಪತಿಂ ದ್ವಾದಶಂತು ಗಜಾನನಂ ದ್ವಾದಶೈತಾನಿ ನಾಮಾನಿ ತ್ರಿಸಂಧ್ಯಂ ಯಃ ಪಠೇನ್ನರಃ ನ ಚ ವಿಘ್ನ ಭಯಂ ತಸ್ಯ ಸರ್ವಸಿದ್ಧಿ ಕರಂ ಪ್ರಭೋ. ಈಗ ಗುರು ಶ್ಲೋಕ. ನಾವು ಯಾವುದೇ ಕೆಲಸ ಆರಂಭ ಮಾಡಬೇಕಾದ್ರೂ ಮೊದಲು ಗಣಪತಿ ಧ್ಯಾನ ಮಾಡಿ, ಆನಂತರದಲ್ಲಿ ಗುರು ಧ್ಯಾನನ ಮಾಡಿ, ಆನಂತರ ಮನೆ ದೇವರ ಧ್ಯಾನವನ್ನ ಮಾಡಿ ಕಾರ್ಯವನ್ನ ಆರಂಭ ಮಾಡಬೇಕು. ಆದ್ದರಿಂದ ಈಗ ಗುರು ಶ್ಲೋಕವನ್ನ ಹೇಳ್ತಾ ಇದ್ದೀನಿ. ಗುರು ಅಂದ ತಕ್ಷಣ ನೀವು ಗುರು ದತ್ತಾತ್ರೇಯ, ಗುರು ರಾಘವೇಂದ್ರ ಸ್ವಾಮಿಗಳು ಹಾಗೂ ಗುರು ಸಾಯಿಬಾಬಾ ಯಾರನ್ನ ಬೇಕಾದ್ರೂ ನೀವು ಭಕ್ತಿಯಿಂದ ಧ್ಯಾನಿಸಬಹುದು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ವ್ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಹಾಗೆ ಮತ್ತೊಂದು ಗುರು ಶ್ಲೋಕ. ದೇವನಾಂಚ ಋಷೀನಾಂಚ ಗುರು ಕಾಂಚನ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿಂ. ಬೃಹಸ್ಪತಿ ಅಂತ ಅಂದ್ರೆ ಗುರು. ಸೊ ಈ ಗುರು ಶ್ಲೋಕವನ್ನ ಪ್ರತಿನಿತ್ಯ ಧ್ಯಾನ ಮಾಡೋದ್ರಿಂದ ನಿಮಗೆ ಗುರು ದೋಷ ಇದ್ರೆ ಅದು ಪರಿಹಾರ ಆಗಿ ಗುರುವಿನ ಸಂಪೂರ್ಣ ಅನುಗ್ರಹ ನಿಮಗೆ ಲಭ್ಯವಾಗತ್ತೆ. ಈಗ ಮಹಾಮೃತ್ಯುಂಜಯ ಶ್ಲೋಕ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮುಕ್ಷೀಯಮಾಮೃತಾತ್.
ಇದು ಮಹಾಮೃತ್ಯುಂಜಯ ಜಪ. ಯಾರು ಸಂಜೆ ಹೊತ್ತಿನಲ್ಲಿ ಈ ಮಹಾಮೃತ್ಯುಂಜಯ ಜಪವನ್ನ ಪ್ರತಿನಿತ್ಯ 21 ಬಾರಿ ಧ್ಯಾನವನ್ನ ಮಾಡ್ತಾರೋ ಅವರಿಗೆ ಅಪಮೃತ್ಯು ಬಾಧೆ ಎಂದೂ ತಟ್ಟೋದಿಲ್ಲ. ಅರ್ಥಾತ್ ಅಪಮೃತ್ಯು ದೋಷ ಇದ್ರೂ ಕೂಡ ನಿವಾರಣೆಯಾಗಿ ಅವರು ದೀರ್ಘಾಯುಷಿಗಳಾಗ್ತಾರೆ. ಈಗ ದೇವಿ ಸ್ತುತಿ. ಯಾರಿಗಾದ್ರೂ ಹೆಚ್ಚಾಗಿ ಭಯ, ಒಂಟಿತನ, ಖಿನ್ನತೆ ಕಾಡ್ತಾ ಇದ್ದವರು ಪ್ರತಿನಿತ್ಯ ಈ ದೇವಿ ಶ್ಲೋಕವನ್ನ 21 ಸಲ ಹೇಳೋದ್ರಿಂದ ನಿಮ್ಮಲ್ಲಿರುವಂತ ಭಯ ದೂರ ಆಗಿ ನಿಮ್ಮೊಳಗೆ ಆತ್ಮವಿಶ್ವಾಸ ಹೆಚ್ಚಾಗತ್ತೆ, ಧೈರ್ಯ ಹೆಚ್ಚಾಗತ್ತೆ. ಓಂ ಬ್ರಹ್ಮಾಣಿ ಮಹೇಶ್ವರಿ ಚ ವಿಷ್ಣು ಮಾಯೇತಿ ವೈಷ್ಣವಿ ಭದ್ರ ಭದ್ರಕಾಳಿ ಚ ಸರ್ವಲೋಕ ಭಯಂಕರಿ. ಓಂ ಶ್ರೀ ಮಹಾದುರ್ಗಾಯೈ ನಮಃ. ಈ ಶ್ಲೋಕದಿಂದ ನಿಮ್ಮೊಳಗಿರೋ ಭಯ, ಆತ್ಮಸ್ಥೈರ್ಯದ ಸಮಸ್ಯೆ ಇದ್ರೆ ಅದು ಸಂಪೂರ್ಣ ಪರಿಹಾರ ಆಗಿ ನಿಮಗೆ ಧೈರ್ಯ, ಯಶಸ್ಸು ಲಭಿಸುತ್ತೆ. ಈಗ ಶ್ರೀರಾಮ ಶ್ಲೋಕ. ಶ್ರೀರಾಘವಂ ದಶರಥಾತ್ಮಜಮಪ್ರಮೇಯಂ ಸೀತಾಪತಿಂ ರಘುಕುಲಾನ್ವಯ ರತ್ನದೀಪಂ ಆಜಾನುಬಾಹುಂ ಅರವಿಂದದಳಾಯತಾಕ್ಷಂ ರಾಮಂ ಭಜೆ ಶ್ಯಾಮಲಂ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇವತ್ತಿಗೆ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ಇನ್ನು ಪ್ರತಿ ವಾರ ನಾನು ಹೊಸ ಹೊಸ ಶ್ಲೋಕಗಳನ್ನು ನಿಮಗಾಗಿ ಹೇಳ್ಕೊಡ್ತೀನಿ. ಸಿಗೋಣ ಮತ್ತೊಂದು ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಧನ್ಯವಾದಗಳು.